ಎಂಬ ವಿಶ್ವಾಸ ಇದ್ದದ್ರಿಂದ ಅಲ್ಲಿ ತನಕ ಹೋಗಿ ಅವರಿಗೆ ನನ್ನ ವಿಷಯವನ್ನು ನೇರವಾಗಿ ಬರದಟ್ಟಾಗುವ ಹಾಗೆ ವಿಶ್ಲೇಷಿಸಿ ಕರೆತರಂತ ಪ್ರಯತ್ನವನ್ನು ಮಾಡಿ ಮಾವಯ್ಯ. ಇದು ತನಕ ನೀವು ಆಡಿದಂತ ಮಾತಿಗೆ ಎರಡಾಡಿದವ ರಕ್ತ ಬೀದರಲ್ಲ. ಆದರೆ ಈ ವಿಚಾರದ ಕುರಿತಾಗಿ ಎರಡು ಮಾತನಾಡುವುದಕ್ಕೆ ಅವಕಾಶ ಉಂಟು. ಹೇಳು ಸಂದೇಶ ಕೇಳಿದ ಮಾತಾ
ಬಲ್ಲಿರೋ ಯಾಕೆ? ಈಗಾಗಲೇ ನಮ್ಮದೇ ಆದಂತ ಕದಂಬ ವನದಲ್ಲಿ ಸ್ವರ್ಣ ಉಯ್ಯಾಲೆಯಲ್ಲಿ ಸರ್ವ ಸ್ವತಂತ್ರಳಾಗಿ ತೂಗಿಕೊಳ್ಳುತ್ತಾ ಇದ್ದಾಳೆ, ಗಾಯನವನ್ನು ಹಾಡುತ್ತಾ ಇದ್ದಾಳೆ, ಕೋಟಿ ಸೂರ್ಯನ ಪ್ರಭೆಯನ್ನು ಹೊರಗೆ ಪಸರಿಸುತ್ತಾ ಇದ್ದಾಳೆ. ಇದರಿಂದಲೇ ಅರ್ಥ ಮಾಡಿಕೊಳ್ಳಬೇಕು, ಏನು ಗಂಡದ ಉಳ್ಳಂತ ಗಂಡು ಮಕ್ಕಳೇ ನಮ್ಮ ಕಾನನದಲ್ಲಿ ತಿರುಗಾಟ ಮಾಡೋದಕ್ಕೆ ಅಂಜುತ್ತಾರೆ, ಹೆದರ್ತಾರೆ. ಅಂತದ್ರಲ್ಲಿ ಸಾಮಾನ್ಯವಾದಂತ ಹೆಣ್ಣಿಗೆ ಸಾಧ್ಯವೋ ಅಸಾಧ್ಯದ ಮಾತು. ಅಷ್ಟು ಮಾತ್ರವಲ್ಲ, ಚಂಡ ಮುಂಡರ ಮಾತನ್ನು ಕೇಳಿದಂತ ನೀವು ಮೊದಲಿಗೆ ಪ್ರಯತ್ನ ಮಾಡಿದ ಹಾಗೆ ನಮ್ಮವರಾದಂತ ಸುಗ್ರೀವನನ್ನು ಕಳುಹಿಕೊಟ್ಟವರು ಅವಳೇ ಆಡಿದಂತ ಮಾತು, ಅವಳ ಮಾತನ್ನು ಕೇಳಿ ಸಂಧಾನ ಆಗುತ್ತಾ ಇರುವುದಾಗಿ ಎಲ್ಲರೂ ಹಾತುರದಿಂದ ಕಾಯುತ್ತಾ ಇದ್ದವರು, ಕಾತುರದಿಂದ ಕಣ್ಣು ಮಿಡಿಗುತ್ತಾ ಇದ್ದವರು. ಆದರೆ ನಮ್ಮ ಆಸೆಗಳೆಲ್ಲವೂ ಸುಳ್ಳಾಗಿ ಹೋಯಿತು. ಅವಳೇ ಹೇಳಿದಳಂತೆ, ಮದುವೆ ಆಗಬೇಕಾದ್ರೆ ದುರವೇ ಆಗಬೇಕೆಂದಾಗಿ ಸಂಧಾನವನ್ನು ಮುರಿದು ಬಿತ್ತು, ಸಂಗ್ರಾಮ ನಿಕಟ್ಟಾಯಿತು. ಅದಾದ ಬಳಿಕ ಪ್ರಥಮ ಬಾರಿಗೆ ಹೋದವ ಯಾರು ಕೇಳಿದ್ರೆ ಧೂಮ್ರಲೋಚನ, ಅಲ್ಪನೆ ಧೂಮ್ರಲೋಚನನು. ಖಂಡಿತವಾಗಿ ಅಲ್ಲ, ಬಲಬಲವಿದ್ದಲು ಹೌದು. ಶಕ್ತಿ ಸಾಮರ್ಥ್ಯದಲ್ಲಿ ಅವನನ್ನು ಮೀರಿಸುವಂತ ಕೆಟ್ಟದೆಯ ಬಂಟ ಅಖಂಡ ಆರ್ಯಾವರ್ತದಲ್ಲಿ ಕಾಣುವುದಕ್ಕೆ ಅಸಾಧ್ಯ. ಒಂದು ಕಾಲದಲ್ಲಿ ಅದಷ್ಟ ಕೈಸಂಕೋಟಿ ದೇವತೆಗಳಿಗೆ ಹಿಂಸೆ ಕೊಟ್ಟವ ತನ್ನ ಕಣ್ಣಿನ ಬಗೆಯಿಂದಲೇ ಅವರ ಅಂತರಂಗದಲ್ಲಿ ಭಯದ ತಗೆಯನ್ನು ಹಬ್ಬಿಸಿದವರು ಯಾರು ಕೇಳಿದ್ರೆ ಆ ಧೂಮ್ರಾಕ್ಷ. ಅಷ್ಟು ಸಾಮರ್ಥ್ಯ ಇದ್ದವನು, ಅವನು ಹೋದವ ಭಸ್ಮವಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆಮೇಲೆ ಹೋದವರು ಜೋಡಿ ವೀರರಲ್ಲಿ ಸಿಕ್ಕಟ್ಟವರು. ಎಷ್ಟು ಕೆಲಸ ಮಾಡಿದ್ದಾರೆ ಚಂಡಮುಂಡರು, ಎಷ್ಟೇ ಕೆಲಸ ಮಾಡಿದ್ರು ಚಂಡಮುಂಡರಿಗೆ ಪ್ರಯೋಜನ ಸಿಕ್ಕಿತ? ಇಲ್ಲವೇ ಇಲ್ಲ. ಚಂಡಮುಂಡರ ರುಂಡವನ್ನು ಚೆಂಡಾಡಿದರು. ಒಬ್ಬರು, ಇಬ್ಬರು, ಹಲವರು ಅರ್ಥ ಆಗುವುದಿಲ್ಲ. ಆ ರೀತಿಯಲ್ಲಿ ಆಗಿದೆ. ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡುವಾಗ ಸಾಕು. ಯಾಕೆ ಬಲ್ಲಿರೋ? ಈಗ ಉಳಿದದ್ದು ಯಾರಿಲ್ಲ. ಶುಂಭನಾದಂತ ನೀವು, ರಕ್ತಪೀಠನಾದಂತ ನಾವು ಮೂವರಾದರೂ ಈ ಕ್ಷೇತ್ರದಲ್ಲಿ ಉಳಿಬೇಕು. ಎಲ್ಲದಕ್ಕಿಂತ ಹೆಚ್ಚಲು ನೀವು ಉಳಿಬೇಕೆಂಬ ನನ್ನ ಆಸೆ. ಹಾಗಾಗಿ ಇದನ್ನೆಲ್ಲ ತಪ್ಪಿಸಿಕೊಳ್ಳಬೇಕಾದ್ರೆ ಒಂದು ಏನದು? ಅಸುರ ಬದಿಗೆ ಸಮರಕ್ಕೆ ಮನವ ಮಾಡದೆ, ಅಸುರ ಬದಿಗೆ ನಿಂತು ಸಮರಕ್ಕೆ ಮನವ ಮಾಡದೆ, ದೇವಿಯ ಚರಣವ ನೆನೆಯುತ್ತಾಕೆಯ ಕರುಣವನೆ ಪಡೆದೋ, ದೇವಿಯ ಚರಣವ ನೆನೆಯುತ್ತಾಕೆಯ ಕರುಣವನೆ ಪಡೆದೋ, ಜಗತ್ತಿನಲ್ಲಿ ಅನುಭವಿಸುವುದು ಸಕಲ ಸುಖ ಭೋಗ, ಜಗತ್ತಿನಲ್ಲಿ ಅನುಭವಿಸುವುದು ಸಕಲ ಸುಖ ಭೋಗ. ನೀನು ತಳಿ ರಕ್ತ ಬೀಜನೋ ಮಣಿದು ಸುರೆ, ರಕ್ತ ಬೀಜನೋ ಮಣಿದು ಸುರೆ, ಯೋಜನೆ ಪೂರಕವಾದಂತ ಯಾಚನೆ ನನ್ನದೇನು ಕೇಳಿ. ಈಗಾಗಲೇ ಇವರನ್ನೆಲ್ಲ ಉಳಿಸಿಕೊಳ್ಳಬೇಕಂತ ಸಂದಿಗ್ಧತೆ ಪರಿಸ್ಥಿತಿ ನಮ್ಮೆಲ್ಲರ ಬದುಕಿನಲ್ಲಿ ಒದಗಿ ಬಂದಿದೆ. ಅವಯ್ಯ ಸಾಕು, ನಡೆದಂತ ಘಟನೆಗಳ ಸಾಕ್ಷಿ ಈ ನೀವು ಇಟ್ಟಂತ ಈ ಒಂದು ಪ್ರಸಂಗದಿಂದ ಈಗ ಯಾರಾದ್ರೂ ಇದ್ದಾರ? ಇದಕ್ಕೆಲ್ಲ ಕಾರಣ ನಾವಾಗಿದ್ದೇವೆ. ಇದ್ದವನ್ನಾದ್ರೂ ನಾವು ಉಳಿಸಿಕೊಳ್ಳದ ಪ್ರಾಮಾಣಿಕವನ್ನು ಪ್ರಯತ್ನ ಮಾಡಬೇಕು. ಹಾಗಾಗಿ ಆಗುವಂತ ಮಾತು. ಹೋದವರು ಕುರಿತಾಗಿ ಚಿಂತೆ ಮಾಡಬೇಡ. ಹೋದವರಿಗೆ ಈ ಸನ್ನಿವೇಶಗಳು ಬಾಕಿ ಇಲ್ಲ ಅಂತ ನಾವು ಭಾವಿಸಿಕೊಳ್ಬೇಕಷ್ಟೇ. ಅದಕ್ಕಾಗಿ ಯಾರೇ ಬಂದರೂ ಕೂಡ ಕೊನೆಯ ತನಕ ಇರಬೇಕಾದದ್ದು ನಾವಿರುತ್ತಾರೆ. ಉಳಿದವರು ಜಾರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು ನಮಗ ನಿವಾರಣೆ ಇಲ್ವಲ್ಲ. ನಾವು ಜಾರಿಸಿಕೊಂಡ್ರೆ ನಮ್ಮದು ಜಾರಿಸ್ತಾರಂತಿದ್ದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನೊಬ್ಬ ಸ್ಥಾನ
ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ